ಜೈಲು ಗಿರಾಕಿಗಳಿಗೆ ಜಿಬಿಎನಲ್ಲಿ ಆಯಕಟ್ಟಿನ ಹುದ್ದೆ, ಕಡು ಭ್ರಷ್ಟ ಕೆಎಎಸ್ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಮಣಿ. ಜೈಲು ಗಿರಾಕಿಗಳಿಗೆ ಜಿಬಿಎನಲ್ಲಿ ಆಯಕಟ್ಟಿನ ಹುದ್ದೆ, ಕಡು ಭ್ರಷ್ಟ ಕೆಎಎಸ್ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಮಣೆ. ಸತೀಶ್ ಬಾಬು ಹಾಗೂ ಕೆ ರಂಗನಾಥ್ಗೆ ಆಯಕಟ್ಟಿನ ಪೋಸ್ಟ್. ಸತೀಶ್ ಬಾಬು ರಂಗನಾಥ್ ಮೇಲೆ ಎಸಿಬಿ ದಾಳಿ, ಹಲವು ಬಾರಿ ಸಸ್ಪೆಂಡ್ ಆಗಿದ್ದಂತಹ ಸತೀಶ್ ಬಾಬು ಹಾಗೂ ರಂಗನಾಥ್. ಎಸ್ ವೀಕ್ಷಕರೇ, ಜಿಬಿಎಗೆ ಅಧಿಕಾರಿಗಳನ್ನ ನಿಯೋಜನೆ ಮಾಡಿರುವಂತಹ ಸರ್ಕಾರ ಜೈಲು ಗಿರಾಕಿಗಳಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಹುದ್ದೆಯನ್ನ ಕೊಡ್ತಾ ಇರುವಂತದ್ದು. ಕಡು ಭ್ರಷ್ಟ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಮಣೆ ಹಾಕ್ತಾ ಇದೆ. ಸತೀಶ್ ಬಾಬು ಹಾಗೂ ಕೆ ರಂಗನಾಥ್ಗೆ ಆಯಕಟ್ಟಿನ ಪೋಸ್ಟ್ ಅನ್ನ ನೀಡಲಾಗಿದೆ. ಕೊಡಬಾರ್ದ ಪೋಸ್ಟ್ ಅನ್ನ? ಆಬ್ವಿಯಸ್ಲಿ ನಾಟ್. ನಾವು ಹಂಗೆ ಹೇಳ್ತಾ ಇಲ್ಲ, ಆದರೆ ಅವರ ಮೇಲೆ ದಾಳಿ ನಡೆದಿದೆ. ಯಾವ ದಾಳಿ? ಸುಮ್ಮನೆ ದಾಳಿ ಅಲ್ಲ, ಎಸಿಬಿ ದಾಳಿ ನಡೆದಿದೆ. ಸತೀಶ್ ಬಾಬು ಹಾಗೂ ರಂಗನಾಥ್ ಮೇಲೆ ಎಸಿಬಿ ದಾಳಿಯನ್ನ ಮಾಡಲಾಗಿರುವಂಥದ್ದು. ಹಲವು ಬಾರಿ ಸಸ್ಪೆಂಡ್ ಆಗಿದ್ದಂತಹ ಸತೀಶ್ ಬಾಬು ಹಾಗೂ ರಂಗನಾಥ್ ಆದರೂ ಕೂಡ ಆಯಕಟ್ಟಿನ ಒಂದು ಪೋಸ್ಟ್ ಅನ್ನ ಕೊಟ್ಟಿರೋದು ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಭ್ರಷ್ಟರಿಗೆ ಜಿಬಿಎನಲ್ಲಿ ಜಂಟಿ ಆಯುಕ್ತರ ಹುದ್ದೆ ಸಿಕ್ಕಿದೆ ಹೆಂಗೆ? ಭ್ರಷ್ಟರಿಂದ ಜಿಬಿಎ ಅಭಿವೃದ್ಧಿ ಸಾಧ್ಯನಾ? ನಗರಾಭಿವೃದ್ಧಿ ಸಾಧ್ಯನಾ? ನಗರಾಭಿವೃದ್ಧಿ ಸಚಿವರೇ ಒಂದ್ಸಲ ಈ ಕಡೆ ನೋಡಿ. ಭ್ರಷ್ಟರಿಗೆ ಜಿಬಿಎನಲ್ಲಿ ಜಂಟಿ ಆಯುಕ್ತರ ಹುದ್ದೆ ಸಿಕ್ಕಿದೆ ಹೇಗೆ? ಭ್ರಷ್ಟರಿಂದ ಜಿಬಿಎ ಅಭಿವೃದ್ಧಿ ಸಾಧ್ಯನಾ? ನಗರಾಭಿವೃದ್ಧಿ ಸಚಿವರೇ ಕೆ ರಂಗನಾಥ್ ಮೇಲೆ ಸಾಲು ಭ್ರಷ್ಟಾಚಾರದ ಕೇಸ್. ಬೆಂಗಳೂರು ಉತ್ತರ ಎಸಿ ಹಾಕಿದ್ದಂತಹ ವೇಳೆ ಭಾರಿ ಭ್ರಷ್ಟಾಚಾರ, ಸರ್ಕಾರ ಸ್ವತ್ತನ್ನ ನುಗ್ಗಿ ನೀರು ಕುಡಿದಿದ್ದಂತಹ ರಂಗಸ್ವಾಮಿ. ಕೊರೋನಾ ಸಮಯದಲ್ಲಿ ಎಸಿ ಕೋರ್ಟ್ನಲ್ಲಿ ಬೇಕಾಬಿಟ್ಟಿ ಆರ್ಡರ್. ಎಸಿಬಿ ದಾಳಿಯ ವೇಳೆ ರಂಗನಾಥ್ ಬಳಿ ಸಿಕ್ಕಿದ್ದು ಕೋಟಿ ಸಂಪತ್ತಾಗಿತ್ತು. ಸತೀಶ್ ಬಾಬು ಅವರ ಬಳಿಯೂ ಕೂಡ ಅದೇ ಕತೆ. ಸತೀಶ್ ಬಾಬು ಬಿಡಿಎ ಅಲ್ಲಿ ಮಾಡಿದ್ರು ಭಾರಿ ಭ್ರಷ್ಟಾಚಾರ. ಟ್ರಿನಿಟಿ ಸೊಸೈಟಿಗೆ ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡಿ ಭ್ರಷ್ಟಾಚಾರವನ್ನ ಎಸಗಿತ್ತು. ಬಿಡಿಎನಲ್ಲಿ ಬರೋಬ್ಬರಿ 100 ಕೋಟಿ ಅಕ್ರಮ ಎಸಗಿದ್ದಂತಹ ಸತೀಶ್ ಬಾಬು, ಆದ್ರೆ ಜಿಬಿಎನಲ್ಲಿ ಜಂಟಿ ಆಯುಕ್ತ ಹುದ್ದೆಗಿಟ್ಟಿಸಿಕೊಂಡಿರುವಂತಹ ಸತೀಶ್ ಬಾಬು ಪ್ರಭಾವ ಬಳಸಿಕೊಂಡು ಆಯಕಟ್ಟಿನ ಹುದ್ದೆಯನ್ನ ಪಡೆದ ಇಬ್ಬರು ಕೆಎಎಸ್ ಅಧಿಕಾರಿಗಳು. ಅಂತವರಿಗೆ ದೊಡ್ಡ ಹುದ್ದೆ, ಆಯಕಟ್ಟಿನ ಹುದ್ದೆ. ಎಸ್ ವೀಕ್ಷಕರೇ, ಈಗ ಏನೇನ್ ಕತೆ ಅಂತ ನೋಡೋಣ. ಭ್ರಷ್ಟರಿಗೆ ಜಿಬಿಎನಲ್ಲಿ ಜಂಟಿ ಆಯುಕ್ತ ಹುದ್ದೆ ಸಿಕ್ಕಿದೆ ಹೇಗೆ ಅನ್ನೋದು. ಭ್ರಷ್ಟರಿಂದ ಜಿಬಿಎ ಅಭಿವೃದ್ಧಿ ಸಾಧ್ಯ ಆಗುತ್ತಾ? ನಗರಾಭಿವೃದ್ಧಿ ಸಚಿವರೇ ಕೊಂಚ ಈ ಕಡೆ ಸ್ವಲ್ಪ ಗಮನವನ್ನು ನೀವು ಕೊಡಬೇಕಾಗತ್ತೆ. ಕೆ ರಂಗನಾಥ್ ಮೇಲೆ ಸಾಲು ಭ್ರಷ್ಟಾಚಾರದ ಕೇಸ್ ಇರುವಂಥದ್ದು. ಬೆಂಗಳೂರು ಉತ್ತರ ಎಸಿ ಆಗಿದ್ದಂತಹ ವೇಳೆ ಭಾರಿ ಭ್ರಷ್ಟಾಚಾರ ನಡೆದಿದೆ. ಸರ್ಕಾರಿ ಸ್ವತ್ತಿನಲ್ಲಿ ನುಗ್ಗಿ ನೀರನ್ನು ಕುಡ್ತಿದ್ದಂತಹ ರಂಗನಾಥ್ ಅವರು ಸರ್ಕಾರಿ ಸ್ವತ್ತನ್ನ ನುಂಗಿ ನೀರು ಕುಡಿದಿದ್ರು. ಕೊರೋನಾ ಸಮಯದಲ್ಲಿ ಎಸಿ ಕೋರ್ಟ್ನಲ್ಲಿಯೇ ಬೇಕಾಬಿಟ್ಟಿ ಆರ್ಡರ್ಗಳನ್ನು ಕೊಟ್ಟಿದ್ರು. ಸಿಬಿಐ ದಾಳಿಯಾಗಿತ್ತು, ಕೋಟಿ ಸಿಕ್ಕಿತ್ತು. ಈ ಕೋಟಿ ಇದ್ದವರಿಗೆ ಆಯಕಟ್ಟಿನ ನೀವು ಇದನ್ನ ಕೊಟ್ರೆ, ಪೋಸ್ಟ್ಗಳನ್ನ ಕೊಟ್ರೆ ಇನ್ನೂ ಜಾಸ್ತಿ ನುಂಗಲ್ವಾ? ಇದು ಗೊತ್ತಿದೆ ಅಲ್ಲ, ಕಾಮನ್ ಸೆನ್ಸ್ ಅಲ್ವಾ? ಎಸ್,
ಇನ್ನು ರಂಗನಾಥ್ ಅವರ ವಿಚಾರವನ್ನ ಮಾತನಾಡಿದ್ವಿ. ಈಗ ಸತೀಶ್ ಬಾಬು ಅವರ ವಿಚಾರವನ್ನು ಮಾತನಾಡೋಣ. ಸತೀಶ್ ಬಾಬು BDAನಲ್ಲಿ ಮಾಡಿದ್ದಂತಹ ಭ್ರಷ್ಟಾಚಾರ ಒಂದೆರಡಲ್ಲ. ಟ್ರಿನಿಟಿ ಸೊಸೈಟಿಗೆ ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡಿ ಭ್ರಷ್ಟಾಚಾರವನ್ನು ಎಸಗಿದ್ರು. BDAದಲ್ಲಿ ಬರೋಬ್ಬರಿ 100 ಕೋಟಿ ಅಕ್ರಮವನ್ನು ಎಸಗಿದ್ದಂತಹ ಸತೀಶ್ ಬಾಬು ಆದರೆ GBAನಲ್ಲಿ ಜಂಟಿ ಆಯುಕ್ತ ಹುದ್ದೆಯನ್ನು ಗಿಟ್ಟಿಸಿಕೊಂಡಿದ್ದಾರೆ. ಪ್ರಭಾವವನ್ನು ಬಳಸಿಕೊಂಡು ಆಯಕಟ್ಟಿನ ಪೋಸ್ಟನ್ನ ಹುದ್ದೆಯನ್ನ ಇಬ್ಬರೂ ಕೂಡ ತೆಗೆದುಕೊಂಡಿದ್ದಾರೆ. ಇಟ್ಸ್ ನಾಟ್ ಗುಡ್. ಇದು ಜನಸಾಮಾನ್ಯರಿಗೆ ಕಷ್ಟ ಆಗಿತ್ತು ಸ್ವಲ್ಪ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.